ಜಾರ್ಖಂಡ್ನಲ್ಲಿ ಪ್ರಾಣ ಕಳೆದುಕೊಂಡ ಯಶವಂತ್ ನಾಯಕ ಕರ್ನಾಟಕದಿಂದ ಜಾರ್ಖಂಡ್ಗೆ ಲಿಫ್ಟ್ ಏರಿಕೊಂಡು ಹೊರಟ ಕಂಟೇನರ್ ಲಾರಿ ಚಾಲಕ ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕು ನಗರಿತಿ ಗ್ರಾಮದ ಪವಿತ್ರ ದೇವರಾಜ್ ನಾಯಕ ಪುತ್ರ ಯಶವಂತ್ ನಾಯಕ ಲಾರಿ ನಿಯಂತ್ರಣ ತಪ್ಪಿ ಮರಕ್ಕೆ ಡಿಕ್ಕಿ ಹೊಡೆದು ಸ್ಥಳದಲ್ಲಿ ಸಾವಿಗೀಡಾಗಿದ್ದಾರೆ. ಈ ವಿಷಯ ತಿಳಿದ ಕೂಡಲೇ ಕೇಂದ್ರ ಸಚಿವರಾದ ಎಚ್.ಡಿ. ಕುಮಾರಸ್ವಾಮಿ ರವರು, ಹೊಳೆನರಸೀಪುರ ಕ್ಷೇತ್ರದ ಶಾಸಕರಾದ ಎಚ್.ಡಿ. ರೇವಣ್ಣ ರವರು ಎಚ್.ಡಿ. ಕುಮಾರಸ್ವಾಮಿ ರವರ ಮೂಲಕ ಕ್ಷೇತ್ರದ ಸುಪುತ್ರನ ಶವವನ್ನು ಸ್ವಗ್ರಾಮಕ್ಕೆ ತರಲು ಎಲ್ಲಾ ಸಿದ್ಧತೆಯನ್ನು ನಡೆಸಿ ವಿಮಾನದ ಮೂಲಕ ಬೆಂಗಳೂರಿಗೆ ತಂದು ನಂತರ ಸ್ವಗ್ರಾಮಕ್ಕೆ ತರುವ ಎಲ್ಲಾ ಪೂರ್ವ ಸಿದ್ಧತೆಯನ್ನು ಕೇಂದ್ರ ಸಚಿವರಾದ ಎಚ್.ಡಿ. ಕುಮಾರಸ್ವಾಮಿ ರವರೇ ಸ್ವಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾರೆ. ಇದರಿಂದ ನಮ್ಮ ಮಗುವಿನ ಮುಖವನ್ನು ನೋಡಲು ಸಾಧ್ಯವಾಗುತ್ತಿದೆ ಎಂದು ಕುಟುಂಬಸ್ಥರು ಮತ್ತು ಗ್ರಾಮದ ಮುಖಂಡರು ತಿಳಿಸಿದರು. ಒಂದ್ ಹೆಣ್ಣು ಒಂದ್ ಗಂಡು ಸರ್. ಅವನಿನ್ನು ಮದ್ವೆ ಆಗಿಲ್ಲ ಸರ್, ಮದ್ವೆ ಆಗಿಲ್ಲ. 21 ವರ್ಷ ಹೋದ 5ನೇ ತಿಂಗಳಿಗೆ 21 ವರ್ಷ ಅಷ್ಟೇ ಕಣಪ್ಪ ನನ್ ಮಗಂಗೆ.